ಜೈ ಶ್ರೀರಾಮ್. ಎಲ್ಲ ನಮ್ಮ ನಾಡಿನ ಜನತೆಗೆ ನಮಸ್ಕಾರ. ನಾನು ಬೆಂಗಳೂರು ಟು ಧರ್ಮಸ್ಥಳ ಹೋಗ್ಬೇಕು ಅಂದ್ಕೊಂಡೆ. ಅಲ್ಲಿ ನಮ್ಮ ರೂಮಿಂದ ಎಲ್ಲ ರೆಡಿ ಆಗಿಬಿಟ್ಟು ರ್ಯಾಪಿಡೋ ಬುಕ್ ಮಾಡಿದೆ. ಸೀದಾ ಮೆಜೆಸ್ಟಿಕ್ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ. ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಹೋದೆ. ಮೆಜೆಸ್ಟಿಕ್ಕಲ್ಲಿ ಹೋದರೆ ಬೇಜಾನ್ ಬಸ್ಗಳು ನಿಂತಿದ್ವು, ಆದರೆ ಯಾವ ಅಲ್ಲಿ ಹೋಗ್ತಾ ಇರಲಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಹೋದೆ. ಬೆಳಗ್ಗೆ 3 ಗಂಟೆಯಿಂದ ಬೇಜಾನ್ ಜನ ಎಲ್ಲ ಪಾಪ ಅಲ್ಲೇ ಮಲಗಿದ್ದಾರೆ ನೋಡಿ. ಎಷ್ಟೋ ಜನ ಮಲಗಿದ್ದಾರೆ, ಅಲ್ಲೇ ಅಡ್ಡಾಡ್ತಾ ಇದ್ದಾರೆ. ನಾನೆಲ್ಲ ಬಸ್ ಬೇಜಾನ್ ನೋಡ್ತಾ ಇದ್ದೀನಿ, ಯಾವ ಬರ್ತಾ ಇಲ್ಲ. ರಾಜಹಂಸ ಎಲ್ಲ ನೋಡಿದೆ, ಯಾವುದೂ ಸಿಗಲಿಲ್ಲ. ಅಲ್ಲಿಗೂ ಒಂದು ಎಷ್ಟು ಗಂಟೆ 4:15 ಆಯಿತು ಅನಿಸುತ್ತೆ. 4:15ವರೆಗೂ ಕಾಯ್ತಾನೇ ಇದ್ದೀನಿ. 4:15ಗೆ ಈ ಬಸ್ ಸಿಕ್ತು. ಧರ್ಮಸ್ಥಳ ಗಾಡಿ, ಡೈರೆಕ್ಟ್ ಧರ್ಮಸ್ಥಳ. ಅಂದರೆ ಸ್ಟಾಪ್ ಕೊಡ್ತಾರೆ. ಅದು ಹೋದ್ಮೇಲೆ ಗೊತ್ತಾಗಿದ್ದು ಸ್ಟಾಪ್ ಕೊಡ್ತಾರೆ ಅಂತ. ನಾನು ಡೈರೆಕ್ಟ್ ಅಂದ್ಕೊಂಡಿದ್ದೆ. ಈ ಥರ ಇದ್ದೆ ನಾನು ಹಂಗೆ ಹೊರಡ್ತಾ ಈ ಘಾಟ್ ಸೆಕ್ಷನಲ್ಲಿ ಭಾಳ ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟೊಂದು ಅದಕ್ಕೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಮಲಗಿಬಿಟ್ಟಿದ್ದೆ. ನಿದ್ದೆ ಬೇರೆ ಮಾಡಿರಲಿಲ್ಲ, ನೈಟ್ ಶಿಫ್ಟ್ ಇತ್ತು ನೋಡಿ. ಆ ಥರ ಇದೆ. ನೇಚರ್ ಮಾತ್ರ ಸೂಪರಾಗಿದೆ. ನಾನು ಆಲ್ಮೋಸ್ಟ್ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂತೂ ಇಂತೂ ಧರ್ಮಸ್ಥಳಕ್ಕೆ ಬಂದೆ. ಬೆಳಗ್ಗೆ 3:15ಗೆ ನಾನು ರೂಮ್ ಬಿಟ್ಟರೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀನಿ ಅಂದರೆ ಧರ್ಮಸ್ಥಳಕ್ಕೆ 12:30 ಆಗಿದೆ. ಮಧ್ಯಾಹ್ನ 12:30ಗೆ ಧರ್ಮಸ್ಥಳ ರೀಚ್ ಆಗಿದ್ದೀನಿ. ಇಷ್ಟೊತ್ತಿಗೆಲ್ಲ ನಾನು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಬೇಗ ಬಂದು ಆಲ್ಮೋಸ್ಟ್ ಇನ್ನೊಂದು ಸರಿ ಬರಬೇಕು ಅಂದರೆ ನಾನು ಆಲ್ಮೋಸ್ಟ್ ಬೆಂಗಳೂರು 10 ಗಂಟೆ 11 ಗಂಟೆಗೆ ಬಿಟ್ಟರೆ ಬೇಗ ಬರ್ಬೋದು ಅಂದ್ಕೊಂಡೆ. ಬೆಳಗ್ಗೆ 4:15 ಭಾಳ ಲೇಟ್ ಆಯಿತು. ಹಂಗೆ ನಡ್ಕೊತ ಹೋದೆ. ಇಲ್ಲಿ ನಮಗೆ ರೂಮ್ ಬೇಕು ಅಂದರೆ ಈ ಕಡೆ ಇದೆಯಲ್ಲ, ಇದೆಲ್ಲ ರೂಮ್ಸು. ಆದರೆ ಮುಂಚೆ ಬುಕ್ ಮಾಡ್ಕೋಬೇಕು, ಯಾಕಂದರೆ ಸಿಗೋದಿಲ್ಲ. ಜಾಸ್ತಿ ರೂಮ್ ಈ ಕಡೆ ಇಲ್ಲಿ ಕಾಸ್ಟ್ಲಿ. ಇದೆಲ್ಲ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ. ಸೋಮವಾರ ಆಗಿರೋದ್ರಿಂದ ಫುಲ್ ಜನ ಇದ್ದಾರೆ. ಹಂಗೆ ನಮ್ಮ ಪಯಣ ಸಾಗಿಸ್ತಾ ಹೋದೆ. ಆದಷ್ಟು ಬೇಗ ಬರಬೇಕಾಗಿತ್ತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ನೋಡೋರು. ಹೇಗಿದೆ ನೋಡಿ, ಒಬ್ಬನೇ ಸಿಂಗಲ್ ಹೋಗ್ಬೇಕಂತ ಸಿಂಗಲ್ ಹೋದೆ. ಅದು ಟಿಫನ್ ಮಾಡಿರಲಿಲ್ಲ ನಾನು. ಬೆಳಗ್ಗೆ 3 ಗಂಟೆಗೆ ಟಿಫನ್ ಮಾಡಿಕೊಂಡು ಅಲ್ಲೇ ಮುಡಿ ಕೊಡಬೇಕು ಅಂದರೆ ಈ ಕಡೆ ಬರಬೇಕು. ಇದು ಮುಡಿ ಕೊಡುವ ಸ್ಥಳ. ಅಲ್ಲಿದ್ದ ಹಂಗೆ ರೈಟ್ ಹಾಕಿದಾರಲ್ಲ, ಲೆಫ್ಟ್ ಸರಿ. ಇಲ್ಲಿಂದ ಲೆಫ್ಟ್ ತಿಳ್ಕೊಂಡ್ರೆ ಇಲ್ಲಿಂದ ಆಲ್ಮೋಸ್ಟ್ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು ನೋಡಿ. ಅಮೌಂಟೆಲ್ಲ ಹಾಕಿದ್ದಾರೆ. 2 ಕಡೆ ಅಮೌಂಟ್ ಇದು. ಒಂದು ಕಡೆ ಎಷ್ಟು ಕೊಡ್ತಿದೆ ಈಗ ಆಲ್ರೆಡಿ 1 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ. ಇನ್ನೊಂದು ಕಡೆ ಕೊಡಬೇಕು. ಇಲ್ಲಿ ಕೇಳ್ತಾರೆ ನಂಬರ್ 3ನೇ ಕಾಲಮ್ ಅಂತ ಮೂರನೇ ನಂಬರ್ಗೆ ಹೋಗ್ಬಿಟ್ರೆ ಆಲ್ರೆಡಿ ಆಲ್ಮೋಸ್ಟ್ ಇಲ್ಲೆಲ್ಲ ಹೋದ ಸರಿ ಬಂದಾಗ ಫುಲ್ಲು ಜನ ನಿಂತಿರ್ತಿದ್ರು. ಈ ಸರಿ ಹೋದಾಗ ಒಬ್ಬನೇ ಇದ್ದೀನಿ, ಅಲ್ಲಿ ಜಾಸ್ತಿ ಜನ ಇಲ್ಲ. ಎಲ್ಲ ತೆಗೆಸ್ತಾ ಇದ್ದಾರೆ ನೋಡಿ. ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಆಲ್ಮೋಸ್ಟ್ ಇದ್ದೀನಿ. ಮರಿ ತೆಗೆದ್ಮೇಲೆ ನೋಡಿ ಹೇಗಿರ್ತೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ ಮಡಿ ತೆಗೆಸ್ಕೊಂಡ್ಬಿಟ್ಟು ಇಲ್ಲಿ ಬಂದೆ. ಹೊಳೆ ಇದು. ಅಲ್ಲಿದ್ದ ಆಟೋಗೆ 20 ರೂಪಾಯಿ ಕೊಟ್ಟರೆ ಹೊಳೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೊಳೆಯಿಂದ ಬಂದುಬಿಟ್ಟು ಇಲ್ಲಿ ಸ್ನಾನ ಮಾಡಿಕೊಂಡೆ. ಹೊಳೆಯಿಂದ ಸ್ನಾನ ಮಾಡಿಕೊಂಡು ಕರೀತವ್ರು ನೋಡಿ. ಇಲ್ಲಿ ಆಟೋಗಳು ಇರ್ತಾರೆ. ದೇವಸ್ಥಾನ ದರ್ಶನಕ್ಕೆ ಲಗೇಜ್ ಇರುತ್ತೆ. ಲಗೇಜ್ ಹೊರಗಡೆ ಅಲ್ಲೇ ರೂಮ್ ಇರುತ್ತೆ, ಅಲ್ಲಿ ಸೇಫ್ಟಿ ಇರುತ್ತೆ. ಅಲ್ಲಿ ಇಟ್ಬಿಟ್ಟು ಒಳಗೆ ಎಂಟ್ರಿ ಆದರೆ ಬಿಟ್ಟು ಜಾನಕಿ ಪಾಪ ಜಾಸ್ತಿ ಏಜಾಗಿರೋರು ಆಗಲ್ಲ, ಹೋಗ್ಬಿಟ್ಟಿದ್ದಾರೆ. ನಿಂತ್ಕೊಂಡು ಕೂತ್ಕೊಂಡು ಹಂಗೆ ಹೋಗ್ತಾ ಇದ್ವಿ ನಮ್ಮ ಪಯಣ ಸಾಗಲಿ ಅಂತ. ಜೈ ಶ್ರೀರಾಮ್ ಅಂತ. ನಮ್ಮ ಮಂಜುನಾಥ ಎಲ್ಲಿದ್ದರೂ ಕಾಪಾಡ್ತಾನೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ
ಬೇಗ ಹೋಗ್ಬೇಕಂದ್ರೆ ಆ ಕಡೆ ಇದ್ದ ಸೈಡಲ್ಲಿ ಹೋಗ್ತಾರೆ. ಅಂತೂ ಇಂತೂ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ಒಳಗೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಇರಲಿಲ್ಲ. ಹೊರಗಡೆ ಬಂದೆ. ಹೊರಗಡೆ ನೋಡಿ ಯಾವ ಥರ ಇದೆ. ದೇವಸ್ಥಾನದ ಲೆಫ್ಟ್ ಸೈಡು ಪ್ರಸಾದ ಸಿಗುತ್ತೆ, ಯಾರು ಸೇವಿಸ್ಬೇಕು. ಆದರೆ ಟೈಮಿಂಗ್ ಇರುತ್ತೆ. ನನ್ನ ಟೈಮಿಂಗ್ ಇನ್ನೊಂದು ಸ್ವಲ್ಪ ಲೇಟಾಗಿ ನನಗೆ ಸಿಗ್ತಾ ಇರಲಿಲ್ಲ. ನಾನೇ ಲಾಸ್ಟ್ ಅಂದ್ಕೊಂಡೆ. ಅಲ್ಲಿದ್ದ ಬಂದೆ. ಒಳ್ಳೆ ಪ್ರಸಾದ ಮಾತ್ರ ಸೂಪರಾಗಿತ್ತು. ತಿಂದ್ಕೊಂಡು ವಾಪಸ್ ಬಂದೆ. ನೋಡಿ ಇದೆಲ್ಲ ತೇರು. ಅಲ್ಲಿದ್ದ ಇದು ಗೊಮ್ಮಟೇಶ್ವರ. ಹೋದ ಸರಿ ಬಂದೆ, ಮಿಸ್ ಮಾಡಿಕೊಂಡೆ. ಈ ಸರಿ ಹೋಗ್ಬೇಕು ಅಂತ ಅಲ್ಲಿಗೂ ಭಾಳ ಟಯರ್ಡಾಗಿತ್ತು. ಆದರೂ ನಡ್ಕೊಂತ ಹೋದೆ. ನೋಡಲೇಬೇಕು ಅಂತ ಹೋದೆ, ಆಗ್ತಾ ಇರಲಿಲ್ಲ. ಆದರೂ ನೋಡಬೇಕು, ಇಷ್ಟು ದೂರ ಬಂದಿದ್ದೀನಿ, ಎಲ್ಲ ನೋಡಬೇಕು ಅಂತ ನಡ್ಕೊಂತ ಹೋಗ್ತಾಯಿದ್ದೀನಿ. ಹೋಗೋಣ ಹೋಗ್ತಾ ಇದ್ದೀನಿ. ಅಲ್ಲಿದೆಯಲ್ಲ, ಅಲ್ಲೇ ಇದೆ ಗೊಮ್ಮಟೇಶ್ವರ ಸ್ಟ್ಯಾಚು ಇದೆ. ಅಲ್ಲಿ ಪಾಪ ಆಗ್ತಾ ವಯಸ್ಸಾದವರು ಎಲ್ಲರೂ ಮೆಟ್ಲು ಇದೆ, ನಡೆಯೋಕ್ಕಾಗಲ್ಲ. ಬಿಸಿಲು ಮಾತ್ರ ಭಾಳ ಐತೆ ಅಲ್ಲಿ. ಮಧ್ಯಾಹ್ನ ಬೇರೆ ನೋಡಿ ಕಾಣ್ತಾ ಇದೆ. ಗೊಮ್ಮಟೇಶ್ವರನ ಸ್ಟ್ಯಾಚು. ಎಲ್ಲ ಫೋಟೋಗಳು, ವಿಡಿಯೋಗಳು, ಜನ ಸಾಗರ. ಎಲ್ಲಿ ನೋಡಿದರೂ ಜನ ಸಾಗರ. ಸೋಮವಾರ ಬಂದರೆ ಇದು ಟೋಟಲ್ ಆಗಿ ಕಾಣ್ತು. ಅಲ್ಲಿ ಸಾಯಂಕಾಲ ಆಗಿತ್ತು ಅಲ್ಲಿಗೆ ನೋಡಿ. ಆಲ್ಮೋಸ್ಟ್ ಅವಲೇ 4 ಗಂಟೆ 4:15 ಆಗಿದೆ. ಅಲ್ಲಿದ್ದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ನೋಡ್ತೀನಿ. ಜನ ಸಾಗರ ಅಂದರೆ ಕೇಳ್ತೀರಾ, ಅಲ್ಲಿದ್ದ ಜನ ನೋಡಿ ಕಾಯ್ತಾವ್ರೆ ಹೋಗ್ಬೇಕು ಅಂತ. ಬಸ್ಸೇ ಸಿಗ್ತಾಯಿಲ್ಲ. ಬಸ್ ನೋಡಿದರೆ ಒಂದು ಬಸ್ ಬಂತು, ಅದು ಫುಲ್ಲು. ಪಾಪ ನಿಂತ್ಕೊಂಡೇ ಹೋದ್ರು. ಅಲ್ಲಿದ್ದ 60 ಕಿಲೋಮೀಟರ್ ಆಗ್ತದೆ. ಆದ್ರೂ ಅಷ್ಟು ಜನ ಇದ್ದಾರೆ. ಅಲ್ಲಿ ವ್ಯಾನ್ಗಳು, ಬಸ್ಗಳು. ವಿಡಿಯೋ ಮಾಡ್ತಾಯಿದ್ವಿ, ನೋಡ್ತಾರೆ. ಜಾಸ್ತಿ ವಿಡಿಯೋ ಮಾಡ್ತಾ ಇರಲಿಲ್ಲ ನಾನು, ಬೇರೆ ಫಸ್ಟ್ ವಿಡಿಯೋ ಬೇರೆ. ಅಲ್ಲಿದ್ದ ಒಂದು ಮಿನಿ ಬಸ್ಸಲ್ಲಿ ಬಂದೆ, ಬಸ್ ಸಿಕ್ಕಿಲ್ಲ ಅಂತ. ಅಲ್ಲಿದ್ದ ಎಷ್ಟು ₹200, ಟೋಟಲ್ ₹200 ಕೊಟ್ಟು ಅಲ್ಲಿದ್ದ ಅಲ್ಲಿ ಬಂದೆ ಕುಕ್ಕೆ ಸುಬ್ರಹ್ಮಣ್ಯ. ಟೋಟಲ್ 7 ಗಂಟೆ ಆಯಿತು. 2 ಅವರ್ ಆಯ್ತು ಅಲ್ಲಿದ್ದ ಇಲ್ಲಿ ಬರೋಷ್ಟೊತ್ತಿಗೆ. ಎಂಟ್ರಿ ಆಗಿ ಇಲ್ಲಿದ್ದ ಸ್ವಲ್ಪ ನಡ್ಕೊತ ಹೋಗೋದೆ. ಅಲ್ಲೇ ದೇವಸ್ಥಾನ ಇರೋದು. ಅಲ್ಲಿದ್ದ ನಡ್ಕೊಂಡು ಹೋಗ್ಬಿಟ್ಟು ಇದು ಟೋಟಲ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. 6:30ಗೆ ನೋಡಿ ಸಾಯಂಕಾಲ ಟೈಮ್ ಬಂದಿದ್ದೀವಿ. 7:30 ಆಗಿತ್ತು. ನೋಡಿ ಯಾವ ಥರ ಇದೆ ದೇವಸ್ಥಾನ. ಟೋಟಲ್ ಆಗಿ 6:30ಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಜನಗಳು ಆಲ್ಮೋಸ್ಟ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋರು ವಾಪಸ್ ಹೋಗ್ತಾ ಇದ್ದಾರೆ. ನಾನು ಹೋದೆ, ಹಂಗೆ ನಡ್ಕೊಂಡ ಹೋದೆ. ದೇವಸ್ಥಾನ ಮುಂದೆ ನೋಡಿ ಒಂದು ಹಾಗೆ ಫೋಟೋ ತಗೊಂಡು ಜನಗಳನ್ನ ನೋಡ್ತಾ ಇದ್ದೀನಿ. ಬರ್ತಾನೆ ಇದ್ದಾರೆ. ಎಷ್ಟು ಜನ ನೋಡಿ, ಎಲ್ಲ ಜನನೇ. ಸಾಯಂಕಾಲ ಆಗಿತ್ತು, ಆದರೂ ಜನ ಇತ್ತು. ವಿಡಿಯೋ ಮಾಡಿಕೊಂಡೆ, ಒಂದೆರಡು ಫೋಟೋ ನೋಡಿ. ಇಲ್ಲಿ ಒಬ್ಬೊಬ್ಬರು ಪಾಪ ಸ್ವಲ್ಪ ಜನ ಇರ್ತಾರೆ. ಎಲ್ಲ ಅಲ್ಲೆಲ್ಲ ಸ್ವಲ್ಪ ಮಲಗಿದ್ದಾರೆ, ಕುಂತಿದ್ದಾರೆ, ಹಂಗೆ ಇದ್ದಾರೆ. ರೂಮ್ಗಳು ಇಲ್ಲ, ರೂಮ್ಗಳು ವ್ಯವಸ್ಥೆ ಅಮೌಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ರೂಮ್ಗೋಸ್ಕರ ಅಲ್ಲೇ ಬಂದೆ. ಅಲ್ಲಿದ್ದ ಒಂದು ಸ್ವಲ್ಪ ದೂರ ರೂಮ್ ಮಾಡಿದೆ. ಅಲ್ಲಿಗೆ ಟಯರ್ಡ್ ಆಗಿದ್ದೆ. ಫ್ರೆಶ್ ಅಪ್ ಆಗ್ಬಿಟ್ಟು ರೂಮ್ ಡಬಲ್ ಬೆಡ್ಡು ಚೆನ್ನಾಗಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೇ ಮಲ್ಕೊಂಡೆ. ಬೆಳಗ್ಗೆ ಎದ್ಬಿಟ್ಟು ಇಲ್ಲೇ ಇದ್ದೆ. ಬೆಳಗ್ಗೆ ಎದ್ಬಿಟ್ಟು ಫುಲ್ಲು ರೆಡಿ ಆಗಿಬಿಟ್ಟು ಇದೇ ರೂಮಲ್ಲಿ ನಾನು ಇದ್ದಿದ್ದು. ಬೆಳಗ್ಗೆ ನೇಚರು 6:30ಗೆ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರಾಗಿತ್ತು. ಆ ಕಡೆ ಮಾತ್ರ ಎಲ್ಲ ಸೂಪರಾಗೇ ಕಾಣುತ್ತೆ. ನೋಡಿ ನನ್ನ ಅವಸ್ಥೆ ಹೇಗಾಗಿದ್ದೀನಿ. ಅಯ್ಯೋ, ನಮ್ಮ ಗೋಮಾತೆ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹಂಗೆ ಸಾಗಲಿ ನಮ್ಮ ಪಯಣ ಅಂತ ಹೋಗ್ತಾ ಇದ್ದೀನಿ. ಹಂಗೆ ನಡ್ಕೊಂಡು ಹೇಗಾಗಿದ್ದೀನಿ ನನ್ನ ಫೇಸ್ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಒಳ್ಳೆ ನಿದ್ದೆ.
ನಮ್ಮ ಸಿಸ್ಟರ್ ನಮ್ಮ ಮಾತುಗಳಲ್ಲಿ ಒಂದು ಸ್ವಲ್ಪ ಆಗ್ತಾ ಇರಲಿಲ್ಲ. ತಪ್ಪುಗಳು ಏನಾದರೂ ಇದ್ದರೆ ಸಹಿಸ್ಕೋಬೇಕು. ಲೈಕ್ ಮಾಡಿ, ಫಾಲೋ ಮಾಡಿ. ಬೆಳಿಗ್ಗೆ ನೋಡಿ ನಮ್ಮಂಥವ್ರನ್ನ ಬೆಳೆಸಿ. ಇಲ್ಲಿ ಫುಲ್ ಮಂಜಿದೆ. ಅಲ್ಲಿ ನೋಡಿ ಆ ನೇಚರ್ 7 ಮಾತ್ರ ಗಂಟೆ ಆಗಿದೆ. ಸುತ್ತ ಆ ಕಡೆ ಈ ಕಡೆ ಸಖತ್ತಾಗಿತ್ತು. ಸ್ವಲ್ಪ ರೂಮು ದೂರ ಇತ್ತು, ನನಗೆ ಗೊತ್ತಾಗಿರಲಿಲ್ಲ. ಆದರೂ ಅವರು ಕರ್ಕೊಂಡೋದ್ರು. ನಾನು ಅಲ್ಲಿದ್ದ ಬೆಳಗ್ಗೆ ನಡ್ಕೊಂಡು ಹೋದೆ. ರೂಮ್ ಒಂದು ಸ್ವಲ್ಪ ದೂರ ಆಯಿತು ಅನಿಸುತ್ತೆ. ನಡ್ಕೊಂತ ಹೋದೆ. ಬೇಗ ಎದ್ಬಿಟ್ಟು ಕಿಲೋಮೀಟರ್ ಇತ್ತು, ನಡ್ಕೊಂಡು ಹೋಗ್ತಾ ಇದ್ದೀನಿ. 1 ಕಿಲೋಮೀಟರ್ ಇತ್ತು. ಹಾಗೆ ನಡ್ಕೊಂತ ಬಂದೆ. ಹೋಗೋಣ ಬೇಗ ದರ್ಶನ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ. ಈಗ ಇಲ್ಲಿದ್ದ ನಾನು ಚಿತ್ರದುರ್ಗದ ಸೈಡು ನಮ್ಮೂರು ಚಳ್ಳಕೆರೆ, ಅಲ್ಲಿಗೆ ಹೋಗಬೇಕು. ಬೆಂಗಳೂರು ಟು ಧರ್ಮಸ್ಥಳ ಬಂದೆ. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಬಂದೆ. ಕುಕ್ಕೆ ಸುಬ್ರಹ್ಮಣ್ಯ ಇದ್ದ ನಾನು ಚಿತ್ರದುರ್ಗ ಹೋಗಬೇಕು. ಬೆಳಗ್ಗೆ ನೋಡಿ ಯಾವ ಥರ ಇದೆ. ರಾತ್ರಿ ಈಗ ತೋರಿಸ್ತಾ ಇದ್ದೀನಿ. ರಾತ್ರಿ ಇದರಲ್ಲಿ 2 ದೇವಸ್ಥಾನ ಇದೆ. ಒಂದು ದೇವಸ್ಥಾನ ಕ್ಲೋಸ್ ಆಗಿದ್ದರಿಂದ ಈ ದೇವಸ್ಥಾನ ದರ್ಶನ ಮಾಡಿದೆ, ಆ ದೇವಸ್ಥಾನ ದರ್ಶನ ಮಾಡೋಕ್ಕಾಗಿಲ್ಲ. ಎರಡೂ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅಲ್ಲೇ ಆಲ್ಟ್ ಮಾಡಿಕೊಂಡು ಬೆಳಗ್ಗೆ ಬಂದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಸೂಪರಾಗಿ ಕಾಣ್ತಾ ಇದೆ. ನೇಚರ್ ಮಾತ್ರ ಚೆನ್ನಾಗಿದೆ. ರಾತ್ರಿ ಹೇಗಿತ್ತು ಇಲ್ಲಿ ಜನ, ಹೀಗೆ ಹೇಗಿದೆ ನೋಡಿ. ಆದರೂ ಬೆಳಗ್ಗೆ ನೋಡಬೇಕು. ಇಲ್ಲಿ ಲಗೇಜ್ ಇಡುವ ಸ್ಥಳ, ಲಗೇಜ್ಗಳು ಕೊಠಡಿ ಈ ಕಡೆ ಒಳಗಡೆ ಹೋಗಬೇಕು. ಹಾಗೆ ಲಗೇಜ್ ಇಡೋಕ್ಕೆ ಒಳಗೆ ಹೋದೆ. ಇಟ್ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಕೊಂಬರೋಣ ಅಂತ ಒಳಗೆ ಹೋಗ್ಬಿಟ್ಟು ಇಲ್ಲಿ ಯಾವುದೇ ಫೀಸ್ ದುಡ್ಡಿರಲ್ಲ, ಏನಿರಲ್ಲ. ಕೊಟ್ಬಿಟ್ರೆ ಅಲ್ಲಿ ನಂಬರ್ ಹಾಕಿ ಸ್ಲಿಪ್ ಕೊಡ್ತಾರೆ. ಕೊಟ್ಬಿಟ್ಟು ಹೊರಗೆ ಬಂದೆ. ಅಲ್ಲಿದ್ದ ದೇವಸ್ಥಾನ ನೋಡಿಕೊಂಡೆ ಹೊರಗೆ. ಫಸ್ಟು ಹಳೆ ದೇವಸ್ಥಾನಕ್ಕೆ ಹೋಗೋಣ, ಇದು ದೇವಸ್ಥಾನ ದರ್ಶನ ಮಾಡಿದ್ದೆ ನೈಟು ಅಂತ ಹೇಳ್ಬಿಟ್ಟು ಹಳೆ ದೇವಸ್ಥಾನಕ್ಕೆ ಬಂದೆ. ಹಳೆ ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂದರೆ ಸಖತ್ತಾಗಿದೆ. ಈ ಕಡೆ ಪಾರ್ಕ್ ಇದೆ ನೋಡಿ. ಅಲ್ಲಿ ಬೆಕ್ಕಿದೆ, ಆ ಸ್ಟ್ಯಾಚು ಹತ್ರ ಗೊತ್ತೇ ಆಗಲ್ಲ. ನೋಡಿ ಯಾವ ಥರ ಇದೆ ಗಿಡ ಮರ. ಬೆಳಗ್ಗೆ ಹೊತ್ತಲ್ಲಿ ಅಲ್ಲಿ ನೋಡೋಕ್ಕೆ. ಇದು ಒಳಗೆ ಇಲ್ಲಿ ಅಂಗಡಿಯಲ್ಲಿ ಬೆಳ್ಳಿ ಸಾಮಗ್ರಿಗಳು ಕೊಡುತ್ತಾರೆ. ಅದನ್ನು ದೇವಸ್ಥಾನದ ಒಳಗಡೆ ನಾವೇನು ಅಂದ್ಕೊಂಡು ಹಾಕಿದ್ರು ಆಗುತ್ತೆ. ಅಲ್ಲಿದ್ದ ವೀಡಿಯೋ ಮಾಡೋಕ್ಕಾಗಿಲ್ಲ. ಮನೆಗೆ ಬಂದುಬಿಟ್ಟಿದ್ದೀನಿ. ಮನೆಗೆ ಅಂದಿದ್ರೆ ಅಲ್ಲಿ 8:30ಗೆ ನಾನು ಅಲ್ಲಿ ಬಸ್ ಹತ್ತಿದ್ದೆ. ಕುಕ್ಕೆ ಸುಬ್ರಹ್ಮಣ್ಯ ಇದ್ದಾಗ 8:30ಗೆ ಹತ್ತಿದ್ರೆ ಇಲ್ಲಿ ನಾನು ಊರಿಗೆ ನೈಟ್ 7:30ಗೆ ಬಂದಿದ್ದೀನಿ. ಇಲ್ಲ ಮಣ್ಣನ ಮಕ್ಕಳು ಆಕಳು ನೋಡ್ಬಿಟ್ಟು ನನ್ನನ್ನು ಕಂಡಿಡಿಯೋಂಗೇ ಇಲ್ಲ, ಯಾರು ಕಂಡಿಡಿತಾನೇ ಇಲ್ಲ ನೋಡಿ.